ನಮಸ್ಕಾರ ಎವ್ರಿಬಡಿ, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ವಿ ಆರ್ ಗೋಯಿಂಗ್ ಟು ಎಲ್ಲಿಗೆ ಚರಣ್ ಹೋಗ್ತಿರೋದು? ಒಣಜಕಲ್ಲು. ಇದು ನೋಡಿ ಚರಣ್ ಯಾರಂತಾನೆ ಗೊತ್ತಾಗಲ್ಲ. ನೆಕ್ಸ್ಟ್ ಹಿಂದ್ಗಡೆ ಬರ್ತಾ ಇದ್ದಾರೆ ನಮ್ಮ ಬಾಯ್ಸ್, ಬರ್ತಾ ಇದ್ದಾರೆ. ಅವ್ರ ಹೆಸರು ಬಂದ್ಬಿಟ್ಟು ಶ್ರೀಶಾ ಸುಧರ್ಮ ಹಾಗೂ ಸ್ವಸ್ತಿಕ್ ಕೃಷ್ಣ. ನಮಸ್ಕಾರ. ಈಗ ಒಂದು ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ. ಏನಕ್ಕೆ ಅಂತ ಹೇಳುವ, ನಮ್ಮ ಬಾಯ್ಸ್ಗೆ ಆಹಾರ ಸೇವನೆ ಬೇಕಂತೆ, ಇದಕ್ಕೆ ಹೋಗಿದ್ದಾರೆ. ನೋಡಿ ನಮ್ಮ ಮುಂದಿನ ಕ್ರೂಮೇಟ್ ಸ್ವಸ್ತಿಕ್ ಹಾಗೂ ಕೃಷ್ಣ, ಶ್ರೀಶಾ. ಡಿಸ್ಕಷನ್ ಅಬೌಟ್ ದ ರೂಟ್ಸ್. ನಮ್ಮ ಸುಧನ್ವಾರ್ ಏನೋ ತಗೊಳ್ತಾ ಇದ್ದಾರೆ. ಬಿಸಿ ಇನ್ ಟೇಕಿಂಗ್ ಈಸ್ ಕಾಂಟಿಮೆಂಟ್ಸ್. ಸೊ ಮುಂದೆ ಏನಾಗುತ್ತೋ ನೋಡುವಾಗ. ಚರಣ್ ಹೇಳ್ತಿದ್ದಾರೆ ಬೇಗ ಹೊಡಿಯ ಅಂತ. ನೀರು ಕುಡಿಯುವ ಬನ್ನಿ, ಇಲ್ಲಿ ಪಾನಿ ಸೇವನೆ ಮಾಡಿಕೊಂಡು. ಸರಿ, ಹೋಪ ಬನ್ನಿ ಗೈಸ್, ಈಗ ಮುಂದೆ ಹೊರಡ್ತೀವಿ ನಾವು ಇಲ್ಲಿಂದ. ಈಗ ನಮ್ಮ ಕ್ರೂನವರೆಲ್ಲ ಹೋಗ್ತಾ ಇದ್ದೀವಿ. ಇನ್ನೇನು ತಲುಪಲೇ ಒಂದು 2 ನಿಮಿಷಗಳ ದಾರಿ. ಈ ರೂಟಲ್ಲೇ ಹೀಗೆ ಬಂದಿದ್ವಿ ನಾವು. ದಾರಿ ಗೊತ್ತಾಗದೆ ಈಗ ಯಾರ ಹತ್ರನೂ ಕೇಳಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಒಳ್ಳೆ ದಟ್ಟ ಕಾಡಿದ್ದಂಗಿದೆ ಇದು. ಆದರೆ ಒಂದೇ ಸಮ ರೂಟ್ ಸಿಗಿದೆ ನೋಡಿ. ಇಲ್ಲೆಲ್ಲ ಹೋಗ್ಬಿಡೋಣ ಅಂತಿದ್ವಿ, ಮತ್ತು ಸುಮ್ಮನಾದ್ವಿ. ಎಲ್ಲ ನಿಲ್ಲಿಸ್ತಿದ್ದಾರೆ. ಸಂಬಡಿ ಈಸ್ ಇನ್ ಪೇಯ್ನ್ ಗೈಸ್. ಏನೋ ನೋವಾಗ್ತಿದೆ ಅಂತೆ, ಏನೋ ಸಿಕ್ಕಾಕೊಂಡ್ಬಿಟ್ಟಿದೆ ಅವರಿಗೆ. ಏನಂತ ಗೊತ್ತಿಲ್ಲ. ಹೋಗುವ ಬನ್ನಿರು, ಈ ಮುರ್ಕುಲ್ ರಸ್ತೆಯಲ್ಲಿ ಹೋಗುವ ಬನ್ನಿರು. ಫಸ್ಟ್ ಟೈಮ್ ಸ್ವಸ್ತಿಕ್ ಅವ್ರು ಮುಂದೆ ಬರ್ತಾ ಇದ್ದಾರೆ. ಮುರುಕಲ್ಲು ರಸ್ತೆ ಮುಂದೆ ಹೋಗುವ ಬನ್ನಿರು ರಸ್ತೆ. ಈ ಕಡೆ ಹೋಗೋದಲ್ಲ, ಈ ಕಡೆಗೆ ಹೋಗ್ಬೇಕು. ಬನ್ನಿ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ನೆಚ್ಚಿನ ಕೊನೆಗೆ ಕರ್ಲಿಕ್ಕೆ ದಾರಿಯಲ್ಲಿ ಈಗ ಟ್ರೆಕ್ ಶುರುವಾಗ್ತದೆ. ಅದಕ್ಕಾಗಿ ಬಾಯ್ಸ್ಗಳು ನೀರುಗಳನ್ನು ಬೇಕು ಅಂತೇಳಿ ಅಂಗಡಿ ಹತ್ರ ನಿಲ್ಲಿಸಿದ್ದಾರೆ. ಹೋಗ್ಬಿಡಿ, ನೀರು ಬೇಕಂತೇಳಿ ಬಂದಿದ್ದಾರೆ. ಒಂದು ನೀರು ಸೇವನೆ. ಅದ್ರ ರೆಸ್ಪಾನ್ಸಿಬಲ್ ಅಂದ್ರು ಖಾಲಿ ಜಗದಲ್ಲಿ ಓವರ್ಟೇಕ್ ಹೈವೇ ಅಲ್ಲೂ ಅಷ್ಟು ಸ್ಲೋ ಹೇಗೆ ನಮಸ್ಕಾರ. ಈಗ ಬಂದಿದ್ದೀವಿ ಕೊನೆಗೆ ಕಲ್ಲಿಗೆ. ಅಣ್ಣ ಸೆಲ್ಫಿ ಕ್ಯಾಮ್ರಾ ಮಾಡಿದ್ರೆ ವಾಪಸ್ ಸಿಗ್ಸಕ್ಕಾಗಲ್ಲ, ಅದಕ್ಕೆ ಮಾಡ್ತಿರೋದು. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಈಗ ಮೇಲೆ ಹತ್ತಿ ಹೊರಟಿದ್ದೇವೆ. ನೋಡಿ ರಸ್ತೆ ನೋಡಿ. ಈ ಕೇಬಲನ್ನು ನಾವು ನೋಡ್ಕೊಂಡು ಹೋಗ್ಬೇಕಂತೆ, ಅವಾಗ ಸೇರ್ಕೋತೀವಿ ಅಂತ ಹೇಳ್ತಿದ್ದಾರೆ ಅವರು. ಏನೋ ಬ್ಯಾಡ್ ಕಮೆಂಟ್ಸ್ ಹೊಡಿತಿದ್ದಾರೆ ನೋಡಿ. ಬ್ಯಾಡ್ ಕಮೆಂಟ್ಸ್ ಎಲ್ಲ ಹೊಡಿತಿದ್ದಾರೆ. ಹೋಗುವ ದಾರಿ ನೋಡಿ ಮಕ್ಕಳೇ, ತುಂಬ ಇಂಟೆನ್ಸ್ ಟ್ರೆಕ್ ಇದೆ ಇದು.
ಅಲ್ಲಿ ನೋಡಿ ಮೇಲ್ಗಡೆ ಗುಡ್ಡ ಕಾಣಿಸ್ಬೋದು. ಅಲ್ಲಿ ಒಂದು ಗುಡ್ಡದ ಮೇಲೆ ಒಂದು ಒಣಗಿದ ಮರ ಇದೆ, ಅಲ್ಲಿಗೆ ಹೋದಾಗ ತೋರಿಸ್ತೀನಿ ಆಯ್ತಾ. ಬನ್ನಿ ಹೋಗುವ. ನೋಡ್ರಿ ಗುಡ್ಡ ನೋಡ್ರಿ, ಅಲ್ಲಿ ನೋಡ್ರಿ ಮೇಲೆ ಕೇಬಲ್ ಎತ್ಲಾಗ ಹೋಗ್ತೀವಿ, ಹತ್ಲಾಗ ಹೋಗ್ಬೇಕಂತೆ. ಇದು ಇಟ್ಸ್ ವೆರಿ ಇಂಟೆನ್ಸ್ ಟ್ರಕ್. ಜನ ಎಲ್ಲ ಚಲಿತಾ ಇದ್ದಾರೆ. ನಾವು ಕೋತಿರಾಜ್ ಫ್ಯಾಮಿಲಿ ಬರೋದಕ್ಕೆ. ಎಸ್ ಬ್ರೋ, ಇರೋ ನೋಡಿ ಕಷ್ಟಪಟ್ಟು ಬರ್ತಾ ಇದ್ದಾರೆ. ನಾವು ಇಲ್ಲಿ ಫುಲ್ ರನ್ನಿಂಗ್ ಮಾಡ್ತೀವಿ. ಅಯ್ಯಪ್ಪ ಸಾಕಾಯ್ತು ಕಣ್ರಿ. ನೋಡ್ರಿ ಬರ್ತಾವ. ಈಗ ಅಲ್ಲೆಲ್ಲೂ ಇಲ್ಲ, ದಾರಿ ಇರೋದಿಲ್ಲ. ಯಾಕೆ ಅಂದರೆ ಮೇಲೆ ಕೇಬಲ್ ಇದೆ. ಬನ್ನಿ, ತುಂಬ ಸುನ್ಸಾನ್ ಜಾಗ ಇದೆ. ನೋಡ್ರಿ ಹತ್ಬೇಕಿಲ್ಲಿ. ಯಪ್ಪ ಹೆವಿ ಕಷ್ಟ ಇತ್ತು. ಜಾಸ್ತಿ ಟ್ರಕ್ ಏನಿಲ್ಲ, 1.5 ಕಿಲೋಮೀಟ್ರ್ ಅಷ್ಟೇ ಅಂತೆ. ಬಾಯ್ಸ್ ಎಲ್ಲ ಕೈ ಎತ್ತಿ ನೋಡೋಣ. ದುರ್ಭಾಗ್ಯ ಬಂದ್ಬಿಟ್ಟಿದ್ದ. ಸೌಭಾಗ್ಯವನ್ನು ದುರ್ಭಾಗ್ಯ ಅಂದ್ಕೊಂಡವ್ರೆ ಮೂರ್ಖರಾಗ್ತಾರೆ ಮಗನೇ. ನಡ್ರಿ ಹೋಗೋಣ. ನೋಡಿ ಇವರೇನೋ ಸ್ವಸ್ತಿಕಿಗೆ ಹೇಳ್ತಿದ್ದ ನನಗೆಲ್ಲ. ಯಾಕೆ ಹಿಂಗೆ ನೀವೆಲ್ಲ ನೋಡಿ. ವಾಪಸ್ ಕೇಬಲ್ ಹೋದಲ್ಲಿ ನಾವು ಹೋಗುವೆವು. ಹತ್ಕೊಂಡು ಸ್ಟೀಪ್ ಸ್ಲೋಪ್ ಕಮಿಂಗ್ ಅಪ್. ಇಲ್ಲಿಂದ ಹತ್ಕೊಂಡು ಹೋಗೋಣ ಅಂತ ಇದ್ದೆ, ಕೇಬಲ್ ಹೋಗಲ್ಲ, ಅದಕ್ಕೆ ಹೋಗ್ತಾ ಇಲ್ಲ. ಬನ್ನಿ ಹೋಗೋಣ. ಹಾಂ ಬರ್ಬೋದ್ರಿ. ಏನ್ರಿ ನೀವು, ನಿಮಗೆಲ್ಲ ಹತ್ತಕ್ಕೆ ಬರಲ್ಲ, ಅದಕ್ಕೆ ನಾವೆಲ್ಲ ಇಂಥವನ್ನೆಲ್ಲ ಸಣ್ಣ ವಯಸ್ಸಲ್ಲಿ ಅರ್ಧ ಕಾಲಲ್ಲಿ ಹತ್ತಿದ್ವಿ. ಜಂಪ್ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ನಾವು. ಚರಣ್ ಅವ್ರು ಕಾಣ್ತಾನೆ ಇಲ್ಲ. ಹಾಂ ಬಂದು ಒದಿತವನ್ ಮಾರೆ, ರೇಸಿಸ್ಟ್ ನನ್ನ ಮಗ. ಏನ್ರಿ ಕಪ್ಪಿದ್ದೀನೇನ್ರಿ ನಾನು, ಏನೇನೋ ಹೇಳ್ತಾರೆ. ಸ್ವಲ್ಪ ಏನೋ ಬಿಸಿಲಿಂದ ಟ್ಯಾನ್ ಆಗಿದ್ದೀನಿ ಅಷ್ಟೇ. ಬ್ರೌನಿ ನಾನು ಬ್ರೌನಿ. ಏಯ್ ರೇಸಿಸಮ್ ಎಲ್ಲ ಇಲ್ಲ ಇಲ್ಲಿ. ನೋಡಿ ಇಲ್ಲಿ ಸಖತ್ತು, ತಲೆ ಎಲ್ಲ ಬಗ್ಸ್ಕೊಂಡು ಹೋಗ್ಬೇಕು. ನೋಡ್ರಿ ಏನೇನೋ ಹೇಳ್ತಾರೆ ಶ್ರೀಶಾದವರು. ಹಿಂಗೆಲ್ಲ ಏನೇನೋ ಮಾತಾಡಬೇಡ್ರಿ, ಬ್ರಾಡ್ಕಾಸ್ಟ್ ಮಾಡೋಕ್ಕೆ ಸುಮ್ಮನೆ ಕಷ್ಟ ಆಗುತ್ತೆ. ನಮ್ಮ ಚಾನಲಲ್ಲಿ ಹಾಕಬೇಕು. ನನ್ನ ಚಾನಲ್ ಅಂತ ಯಾರೋ ಇದು, ನಮ್ಮ ಚಾನಲ್ ಅಂದಿದ್ದು. ಅಷ್ಟು ಟೀಪ್ ಇದೆ, ಹುಷಾರಾಗಿ ಹೋಗ್ಲಿಲ್ಲ ಅಂದರೆ ಮಳ್ರೆ. ಬರೋಣ ಬಾ. ಶ್ರೀಶಾ ಓಡಿ ಹೋಗ್ತಿದ್ದಾರೆ. ದಬಾಕೊಳ್ಳೋದು ಗ್ಯಾರಂಟಿ. ಮೆಲ್ಲಕ್ಕೆ ಹೋಗಬೇಕು ಎಂದು ವಿನಂತಿ. ಕಲ್ಲುಗಳು ಬಾಯಲ್ಲಿ ಬರುವ ಹಲ್ಲುಗಳಾಗಿ ಮೇಲ್ ಬಂದಿವೆ. ಇದರಲ್ಲಿ ಕಾಲೆಡುವಿ ಬಿದ್ದರೆ ಪಾತಾಳಕ್ಕೆ ಹಾರುವುದೇ. ಪಾತಾಳದಲ್ಲೇ ಬಿದ್ದರೆ ಶಿವನ ಪಾದಕ್ಕೆ ಹೋಗೋದು ತುಂಬ ಈಸಿ. ಇಲ್ಲಿ ನೋಡಿ ಬಂಡೆ ಇದೆ ಇಲ್ಲೊಂದು. ಮೇಲತ್ತಾಣ ಅಂದರೆ ನೆಕ್ಸ್ಟ್ ಟೈಮು ಒಂದು ಈ ವಿಡಿಯೋಗೆ 10K ಲೈಕ್ಸ್ ಕೊಡಿ, ಮೇಲೆ ಹೋಗ್ತೀವಿ. ಶ್ರೀಶಂಗೆ ಒಂದ್ಸತಿ ಓಡಿ ಸುಸ್ತಾಗ್ಬಿಡ್ತು, ಮುಳ್ಳೆಲ್ಲ ಚುಚ್ಕೊಂಡು ಈ ಕಠಿಣವಾದ ಪ್ರಯಾಣವನ್ನು ಸಾಗಿಸುತ್ತಿದ್ದಾರೆ ಶ್ರೀಶ. ನೋಡಿ ಒಗಿಯೋದೆಲ್ಲ ಮಾಡ್ತಾರೆ. ಆನ್ ಕ್ಯಾಮ್ರಾ ಸಿಗಾಕೊಂಡಿದ್ದೀರಾ, ಜೈಲಾಗುತ್ತದೆ ನಿಮಗೆ. ಯಾರ್ರಿ ನೀವು? ಹಾಕ್ರಿ ಆಚೆಗೆ ಇವನನ್ನು. ಛೀ ನೋಡ್ರಿ ಏನೇನೋ ಹೇಳ್ತಾನೆ. ಸ್ವಸ್ತಿಕ್ ನಿಮ್ಗೇನೋ ಹೇಳ್ದ ಕೇಳಿಸ್ಕೊಂಡ್ರಾ? ನಿಂಗೆ ಮಗು ಹೋಗಿದ್ದೆ ವರ್ಕೋ ನಿಂಗಂತೆ. ಶ್ರೀಶಂಗ್ ಸಾಕಾಗಿದೆ. ಶ್ರೀಶ ದಿಸ್ ಈಸ್ ಕಾಲ್ಡ್ ಓವರ್ಟೇಕಿಂಗ್. ನಾವೆಲ್ಲ ಇವನ್ನೆಲ್ಲ ಎಷ್ಟು ಮಾಡಿಲ್ಲ ಚೈಲ್ಡ್ಹುಡ್ಡಿಂದ. ಕಲ್ಲಿನ ಕೋಟೆಯ ಮಕ್ಕಳು, ಅದಕ್ಕೆ ನಾವು ಹಿಂಗೆ. ಹಾ ಬಾ, ತುಂಬ ಸ್ಟೀಪ್ ಇದೆ ರೀ ಇದು.
ಸಾಕಾಗ್ತಿದೆ ಅಂತ ಹೇಳ್ತಿದ್ದಾರೆ ಜನ. ನನಗೇನು ಆಗಲ್ಲ ಗೊತ್ತಲ್ಲ, ನಾವು ಓವರ್ ಪವರ್ಡ್ ಪರ್ಸನ್ನು. ನೋಡಿ, ಸಾಕಾಗಿದ ಬೆಂದಿ ಹೋಗಿರುವ ಮಕ್ಕಳು, ಬಿಸಿಲಲ್ಲಿ ಬಾಡಿ ಹೋಗೋದು ನಮ್ಮ ಈ ಕನ್ನಡದ ಚಲುವಿನ ನಾಡು. ಮೇಲೋಗುವ ಬನ್ನಿ, ಸ್ವಲ್ಪ ಮೇಲೋಗ್ತಿದ್ದಂಗೆ ಮತ್ತೆ ಮಾಡ್ತೀನಿ. ಈ ಕಡೆ ಹೋಗುತ್ತೆ ಅನ್ಕೊತೀರಾ? ಅಲ್ಲ, ಈ ಕಡೆ ಹೋಗಬೇಕು. ಜನರು ಬ್ರೇಕ್ ತಗೋತಿದ್ದಾರೆ. ಸಾಕಾಗಿ ಹೋಗಿದ್ದ ಮಕ್ಕಳ ಇಂಟರ್ವ್ಯೂ ತೊಗೊಳ್ಳೋಣ. ಏನಂತೀರ ಸೋಸಿಕವ್ರೆ? ಸಾಕಾಯ್ತಾ? ನೀರು ಬೇಕಾ? ಬ್ಯಾಗಳಿದೆ ತಗೋ. ಅವ್ರು ನೋಡಿ ಅಲ್ಲೇ ನೀರು ಕುಡಿತವ್ರೆ, ಕಾಣೋದು ಇಲ್ಲ. ಅಯ್ಯೋ, ಅವರೆಲ್ಲ ನೀರು ಕುಡ್ಕೊಬರಲಿ, ಮತ್ತೆ ಶುರು ಮಾಡುವ. ಬಾಯ್ ಬಾಯ್. ಸೇಕೆ ಆಗ್ತಿದೆ. ಇವರಂತೂ ನೋಡಿ ಚಳಿಗಾಲದಲ್ಲಿ ಬಂದಿದ್ದಾರೆ ಅಂದ್ಕೊಂಡಿದ್ದಾರೆ. ಹೇ, ಕೆಟ್ಟ ಮಾತಾಡ್ಬೇಡ್ರಿ. ಏನ್ರಿ, ನಮ್ಮ ಬ್ಲಾಗ್ ತುಂಬ ಇದು ನೋಡು. ನೀನೊಬ್ಬ ಬಿಟ್ಟು ಮತ್ತೆ ಯಾರು ಕಮ್ಮಿ. ಎಲ್ರಿಗೂ ಈಗ ಚಿಕ್ಕಿ ವಿತರಣೆ ಚರಣ್ ಅವ್ರ ಕಡೆಯಿಂದ ನೋಡಿ. ಪೀಸ್. ಶ್ರೀಶ ಅವರಿಗೆ ಸಾಕಾಗಿ ಉಪವಾಸದಿಂದ ಬಂದಿದ್ದಾರಂತೆ. ಹುಚ್ಚುಚ್ತಾರೆ, ಏನೇನೋ ಮಾತಾಡ್ತಿದ್ದಾರೆ. ಅದೇ ನೋಡಿ, ಹುಚ್ಚುಚ್ಚು ಹಿಡಿದ್ಬಿಟ್ಟು ಬಾಟ್ಲಾಗಿರೋದೆಲ್ಲ ಓದ್ತಿದ್ದಾರೆ. ಸುಧಾನ್ ಅವರು ಅಲ್ಲಿಗೂ ಸಾಧನೆ ಮಾಡಿದ್ದಾರೆ. ಒಂದು ಚಿಕ್ಕಿ ಬ್ರೇಕ್ ತಗೋತೀವಿ, ಮತ್ತೆ ನೋಡುವ. ಬಾಯ್ ಬಾಯ್. ನೋಡಿ ಗಾಯ್ಸ್, ಎಲ್ಲ ಚಿಕ್ಕಿ ತಿಂತವ್ರೆ. ಹೆಂಗಿದೆ ಚಿಕ್ಕಿ? ಡಿಮಾರ್ಟ್ ಚಿಕ್ಕಿ, ಎನರ್ಜಿಯನ್ನು ತುಂಬಿದ ಚಿಕ್ಕಿ. ನೋಡಿ, ಹೋಗುವ ಅಂತಿದ್ದಾರೆ ಶ್ರೀಸಾದ್ ಅವರು. ನೋಡಿ, ಆ ಅಜ್ಜ ಸುಮ್ಮನೆ ಬರ್ತಿದ್ದಾರೆ. ನಿಮ್ಗೇನಾಗೈತೆ ರೋಗ? ನಮಸ್ಕಾರ ಮಾಡಿ ನೋಡಿ ಗಾಯ್ಸ್, ಚಿಕ್ಕಿ ಬಾಯ್ಸ್ ಹೋಗ್ತಿದ್ದಾರೆ. ನೋಡಿ ಎಂಥ ವ್ಯೂ ಇದೆ ಇಲ್ಲಿ, ಕ್ರೇಜಿ ವ್ಯೂ. ಬಾಯ್ಸ್ ಆರ್ ಗೋಯಿಂಗ್. ವೇಟ್ ಫಾರ್ ಯುವರ್ ಕ್ಯಾಪ್ಟನ್. ಅವರಲ್ಲಿ ಮೇಲೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇಬ್ಬರು, ಕೃಷ್ಣ ಮತ್ತು ಸುಧನ್ವ. ಶ್ರೀಶಾನ್ ಅವ್ರಿಗೆ ಸುಸ್ತಾಗಿರೋದ್ರ ಕಾರಣ ಅವ್ರು ಹಿಂದಿರೋರು ಸುಸ್ತಾಗಿಬಿಟ್ಟು ಸ್ಲೋ ಆಗಿದ್ದೀವಿ. ಇವನಿಗೆ ನೋಡ್ರಿ ಏನು ಸುಸ್ತಂತ. ವ್ಯೂ ತೋರಿಸಿದ್ದೀನಿ ಆಗಲೇ ಜನರಿಗೆ. ಸುಸ್ತಾಗಿರೋ ಕಾರಣ ಏನಾನ ಹೇಳ್ತಿದ್ದಾರೆ ಶ್ರೀಶಾನ್ ಅವರು. ನೋಡಿ, ಇವನೇ ಶ್ರೀಶಾ ಅಂದರೆ. ನೋಡಿ, ಹೋಗುವ ಅಂದ್ಬಿಟ್ರು. ಹೋಗುವ, ಬನೇ ಬನೇ ಹೋಗುವ, ಬೆಟ್ಟ ನಾವು ಹತ್ತುವ, ಲಕ 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 ಲಕ. ಶ್ರೀಷ್ಟ ಮತ್ತೊಂದನೇ ಬಾರಿಗೆ ಕೂತಿದ್ದಾರೆ. ಇದೆಲ್ಲ ಸಣ್ಣ ಮಕ್ಕಳಿಗೆ ಒಂದು ಆಟ. ತಿಂಡಿ ಮಾಡದೆ ಎಲ್ಲಿಗೂ ಹೋಗಬೇಡಿ. ನೋಡಿ, ತಿಂಡಿ ಮಾಡಲಿಲ್ಲ ಅಂದರೆ ಒಂಥರ ನರಸತ್ ಒಂಥರ ಆಡ್ತೀರ, ಆಯಿತಾ? ತಿಂಡಿ ಮಾಡಿ. ಅದಲ್ಲದೆ ಈ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದ್ದಾಗೆಲ್ಲ ಹೊಟ್ಟೆ ತುಂಬಿರಬೇಕು. ಫುಲ್ ಆದರೂ ಅಡ್ಡಿಲ್ಲ, 80% ಅಂತೂ ತುಂಬಿರಬೇಕು. ಇಲ್ಲಾಂದರೆ ಎನರ್ಜಿ ಎಲ್ಲಿಂದ ಬರುತ್ತೆ ಹೇಳಿ? ನೋಡಿ, ಒಂದು ವ್ಯೂ ತೋರಿಸ್ತೀನಿ, ಗಾಬರಿ ಆಗಬೇಡಿ. ನೋಡಿ, ಅಚ್ಚರಿ ಮೂಡಿಸುವ ಒಂದು ದೃಶ್ಯ ನೋಡಿ. ಶ್ರೀಶಾನ್ ಅವರು ಮತ್ತೊಂದು ಬಾರಿ ಬ್ರೇಕ್ ತಗೊಂಡಿದ್ದಾರೆ. ನೋಡಿ ನೋಡಿ, ಸತ್ತ ಹೆಣ ಆದಂಗೆ ಆಗಿದ್ದಾರೆ. ಹಾಂ, ನಿಮಗೆ ಆವಾಗಲೇ ಹೇಳಿದಾಗೆ ನಾನು ಒಂದು ಒಣ ಮರವನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ. ಕಾಣ್ತಿದ್ಯಾ? ನೋಡಿ, ಒಣ ಮರವನ್ನು ತೋರಿಸಿದ ನಾನು ಕೆಳಗೆ ಬಿದ್ದರೆ ಸಾಯ್ತೀನಿ ಅಷ್ಟೆ. ಸಾಯಕ್ಕೆಲ್ಲ ಮನಸ್ಸಿಲ್ಲ, ಈಗ ಬದುಕಬೇಕು. ನೋಡಿ, ನಮ್ಮ ಗುರಿ ಅಲ್ಲಿಗೆ. ಕಾಣ್ತಿಲ್ಲ ಅನ್ಸುತ್ತೆ ನಿಮಗೆ.